ಈ ಡಿ ಕೆ ಅಂದ್ರೆ ಏನಂದ್ರೆ ಡಿ ಕೆನು ನಾವು 1988 ಇಸ್ವಿಯಾಗ ನೋಡಿದಾಗ ಒಂದ್ ಸೈಕಲ್ ಮೋಡ್ ಜಾವ ಸೈಕಲ್ ಮೋಡ್ ಬರ್ತಿದ್ರು. ಬಂದಂತವ ಇಷ್ಟು ರಾಜಕೀಯ ಒಳಗೆ ಇಷ್ಟೆಲ್ಲ ಬೆಳೆಸಿ ದೊಡ್ಡವಾಗಿ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿ ಮತ್ತ ಪಕ್ಷ ಅಧ್ಯಕ್ಷ ಆಗಿ ಪಕ್ಷವನ್ನ ಅಧಿಕಾರ ತಂದ ಹಿಂಗೆಲ್ಲ ಮಾಡಿದಾಗ ಅವ್ರಿಗೆ ನಮ್ಗ ಇದಿಲ್ಲ, ಏನು ಬಹಳ ಕ್ಲೋಸ್ ಇದಿಲ್ಲ. ಬಟ್ ಅವ್ನ ಕೆಲಸ ಮಾಡೋದು ಅವ್ನ ನೋಡಿ ನನಗೆಲ್ಲ ಅವ್ನ್ ಲೈಕ್ ಮಾಡಿದೀನಿ, ಅವನ ಬಗ್ಗೆ ಬಹಳ ಇದೀನಿ. ನಾನು ಒಬ್ಬರ ಮುಂದೆ ಹೇಳಿದೆ, ನೋಡಿ ಅವ್ನ ಮುಖ್ಯಮಂತ್ರಿ ಆದಾಗ ದಿಪ್ಪಿಟ್ಟು ಅದಾನ, ಇವತ್ತಿನ ನಾಳೆ ಅವರು ಮುಖ್ಯಮಂತ್ರಿ ಹಾಕಣವ, ಮತ್ತ ಅವ ಏನ್ ಮಾತು ಕೊಡ್ತಾನ ನಡಿತಾನ. ಮತ್ ಒಂದ್ ಲೈಕ್ ಏನ್ ಮಾಡೋದಂದ್ರ ಏನಿದ್ದ ಅವನು ಸೀದಾ ಹೇಳ್ತಾನ, ಒಳಗೊಂದು ಹೊರಗೊಂದಿಲ್ಲ. ಹೀಗಾಗಿ ಅವನ ಬಗ್ಗೆ ನನಗೊಂದು ಒಳ್ಳೆ ಅಭಿಪ್ರಾಯ. ಈಗ ಮುಖ್ಯಮಂತ್ರಿ ಯಾಕೆ ಹೊಸದಿತ್ತು ಇದೆ ಸರ್? ಅವರ ಒಡಂಬಡಿಕೆ ಪ್ರಕಾರ ಅವ ಆಗ್ಬೇಕಿಷ್ಟ. ಇಲ್ಲ, ಇನ್ನೂ ಇಲ್ಲ, ಇನ್ನೂ ಒಂದು ವರ್ಷ 50-50 ಅಂತ ಹೇಳ್ಯಾರ. ಅದಕ್ಕೆ ಆ 50 ಬಂದಾಗ ಮೋಸ್ಟ್ಲಿ ಅವ ಆಗ್ತಾನ ಅಂತ ನನ್ನ ನಂಬಿಕೆ. ಆಗ್ಬಹುದು ಅವ್ರ, ಯಾಕಂದ್ರ ಅವ್ರ ಪಕ್ಷದ ವಿಷಯ ನಾ ಹೇಳಕ್ಬಹುದಿಲ್ಲ. ಬಟ್ ತಿಳ್ಕೊಂಡದ್ದು ಏನ ಬಂದದ್ದು ಅವ್ರ ಪೇಪರ್ ಬಂದು ಮಾಧ್ಯಮ ಬಂದದ್ದು ಅವಾಗೆಲ್ಲ ಆದಾಗ ಯಾರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಡೀತಿತ್ತು, ಸಿದ್ದರಾಮಯ್ಯ ಆಗ್ಬೇಕಂತ ನಡೀತಿತ್ತು. ಅವಾಗ ಒಂದು ಕಾಂಪ್ರಮೈಸ್ ಆಗಿ ಅರ್ಧ ಪೀಡ್ ಅವ್ರು ಅನ್ನೋದಂತ ಏನ್ ಹೇಳಿದಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಹೇಳಿದ್ದನ್ನ ನಾನು ತಿಳ್ಕೊಂಡ್ ಇಷ್ಟ. ಅವ್ರು ಯಾರು ಹಾಕಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಮಾತುಕತೆ ಅಂತೆ ಅವ್ರು ಆಗ್ಬೇಕು ಅನ್ನೋದು ಇಷ್ಟ.